ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಸೊ ಅನಘ ಮಲ್ಕೊಂಡಿದ್ದಾಳೆ, ಇನ್ನೂ ಎದ್ದಿಲ್ಲ. ಎಬ್ಸಿದೆ ಹೇಳಂತ ಹೇಳಿ ಇವತ್ತು ಸಂಡೇ ಮಲ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ನಾನು ಅವಳು ಡೈಲಿ ಬೇಗ ಹೇಳ್ತಾಳಲ್ವ, ಇವತ್ತೊಂದಿನ ಮಲ್ಕೊಳ್ಳಿ, ರೆಸ್ಟ್ ಮಾಡಲಿ ಅಂತೇಳಿ ಅವಳಿಗೆ ಬಿಟ್ಟು ಹಾಗೆ ವಾಕಿಂಗ್ ಹೋಗಿ ಬಂದೆ. ಜಸ್ಟ್ ಬಂದೆ, ಈಗ 7 o'clock ಆಯಿತು. 6:30 ಹೋಗಿದ್ದೆ. ಬೆಳಿಗ್ಗಿನ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇತ್ತು, ಸೊ ಸ್ವೆಟ್ರ್ ಹಾಕ್ಕೊಂಡಿದ್ದೆ. ಈಗ ಸ್ವೆಟ್ ಆಗ್ತಾ ಇದೆ, ವಾಕಿಂಗ್ ಹೋಗಿ ಬಂದಲ್ವ, ಈಗ ಅದನ್ನ ಸ್ವೆಟ್ರ್ ತೆಗಿಬೇಕು. ಮತ್ತು ಇವತ್ತು ಬ್ರೇಕ್ಫಾಸ್ಟಿಗೆ ಮಸಾಲೆ ದೋಸೆ ಮಾಡೋಣ ಅಂಥೇಳಿ ಆಲೂಗಡ್ಡೆನೂ ಕೂಡ ಬೇಯಿಸಿಟ್ಟು ಹೋಗಿದ್ದೆ ನಾನು ಕುಕ್ಕರಲ್ಲಿ. ಈಗ ಮಸಾಲೆ ದೋಸೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಿಟ್ಟೆಲ್ಲ ರುಬ್ಬಿ ನೆನ್ನೆನೇ ಆಗಿದೆ, ಗೊತ್ತಿದೆ ನಿಮಗೆ, ಮೊದಲೇ ದಿನಾನೇ ಹಿಟ್ಟು ರುಬ್ಬಿರ್ತಾರೆ ಅಂಥೇಳಿ. ಸೊ ಈಗ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ, ಆಮೇಲೆ ಸಿಗ್ತೇನೆ. ಬಾಯ್. ಆಲೂಗಡ್ಡೆ ಸುಕ್ಕ ಭಾಜಿ ಮಾಡಲಿಕ್ಕೆ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡೆ, ಒಂದು 2-3 ವಿಸಿಲ್. ಆಮೇಲೆ ರೆಡ್ ಚಿಲ್ಲಿ ಚಟ್ನಿ ಮಾಡಬೇಕಲ್ವ, ಸೊ ಹಾಗಾಗಿ ಅದಕ್ಕೆ ಮೆಣಸು ಮತ್ತು ಬೆಳ್ಳುಳ್ಳಿ, ಆಮೇಲೆ ಉಪ್ಪು, ಜೀರಿಗೆ ಹಾಕಿ ಸ್ವಲ್ಪ ರುಬ್ಕೊಳ್ಬೇಕು, ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಈ ರೆಡ್ ಚಟ್ನಿನೇ ಸ್ಪೆಷಲ್ ಇದಕ್ಕೆ, ಮಸಾಲೆ ದೋಸೆಗೆ. ಇದಿಲ್ಲ ಅಂದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಎಷ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು, ನೈಸಾಗಿ ರುಬ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಂದಿದೆ ಚಟ್ನಿ. ಆಮೇಲೆ ಮಸಾಲೆ ದೋಸೆಗೆ ನೆಂಚ್ಕೊಳ್ಳಿಕ್ಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು 4 ಮೆಣಸಿನ್ಕಾಯಿಯನ್ನು ನಾನು ಹುರ್ಕೊಂಡೆ, ಯಾಕಂದರೆ ಇದು ಹಸಿ ವಾಸನೆ ಹೋಗಬೇಕು. ಸೊ ಹಾಗಾಗಿ ಹುರ್ಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಸ್ವಲ್ಪ ಕಾಯಿ ತುರಿ, ಆಮೇಲೆ ಮೆಣಸು, ಹುಣಸೆ ಹಣ್ಣು ಮತ್ತು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ನೈಸಾಗಿ ರುಬ್ಕೊಂಡೆ. ಇದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಸೊ ಹಾಗಾಗಿ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಹಿಂಗಿಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರ್ತದೆ. ಆಮೇಲೆ ಸ್ವಲ್ಪ ಒಂದೇ ಒಂದು ಮೆಣಸು, ಖಾರ ಮೆಣಸು, ಬ್ಯಾಡಗಿ ಮೆಣಸಿದು. ಆಮೇಲೆ ಸ್ವಲ್ಪ ಕರಿಬೇವು, ಇದನ್ನ ಹಾಕ್ಕೊಂಡು ಫ್ರೈ ಮಾಡಿ ಒಗ್ಗರಣೆ ರೆಡಿಯಾಗಿದೆ. ನೋಡಿ, ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ರೆಡಿ. ಈ ರೀತಿ ಬಂದಿದೆ ನೋಡಿ, ಈ ರೀತಿ ಬಂದಿದೆ ಚಟ್ನಿ, ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆ ದೋಸೆಗೆ ಹಾಕುವಂತಹ ರೆಡ್ ಚಟ್ನಿ ಕೂಡ ಆಯಿತು. ಆಮೇಲೆ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಹಸಿಮೆಣಸಿನ್ಕಾಯಿ ಬಿಳಿ ಚಟ್ನಿನೂ ಕೂಡ ಆಯಿತು. ಈಗ ಅದಕ್ಕೆ ಒಳಗೆ ಮಸಾಲೆ ದೋಸೆ ಒಳಗೆ ಹಾಕಲಿಕ್ಕೆ ಸುಕ್ಕ ಬಾಜಿ ಒಂದು ಮಾಡ್ಕೊಂಡ್ರಾಯಿತು, ಆಲೂಗಡ್ಡೆ ಪಲ್ಯ. ಅದನ್ನೀಗ ಬೇಗ ಬೇಗ ಮಾಡ್ಕೊಳ್ಳೋಣ. ಈಗ ಮಸಾಲೆ ದೋಸೆ ಒಳಗಡೆ ಹಾಕಲಿಕ್ಕೆ ಬಾಜಿ ಮಾಡ್ಕೊಳ್ಬೇಕು, ಆಲೂಗಡ್ಡೆ ಬಾಜಿ, ಸುಕ್ಕ ಬಾಜಿನೂ ಅಂತೇವೆ. ಅದನ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡೆ, ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು, ಯಾಕಂದರೆ ಆ ಬಾಜಿ ಒಳಗೆ ಉದ್ದಿನಬೇಳೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಸ್ವಲ್ಪ 1 ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಹಸಿಮೆಣಸು, ಒಂದು 2 ಹಸಿಮೆಣಸು, ಕರಿಬೇವು ಸೊಪ್ಪು, ಇದನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಆಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು. ಒಂದು 3 ಈರುಳ್ಳಿ ತೊಗೊಂಡಿದ್ದೆ, ಅದನ್ನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ಆಯಿತು. ಉಪ್ಪು ಮೊದಲೇ ಹಾಕ್ಕೊಂಡೆ, ಯಾಕಂದ್ರೆ ಸ್ವಲ್ಪ ಮೆತ್ತಗಾಗ್ತದೆ ಉಪ್ಪು ಹಾಕಿದ್ರೆ. ಸ್ವಲ್ಪ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಮೆತ್ತಗಾಗಬೇಕು. ಅದಕ್ಕೆ ಕಲರ್ ಬರಲಿ ಅಂತೇಳಿ ಸ್ವಲ್ಪ ಅರಿಶಿನ, ಸುಕ್ಕ ಬಾಜಿಗೆ ಯಾವಾಗಲೂ ನಾನು ಅರಿಶಿನ ಹಾಕ್ತೇನೆ. ಒಬ್ಬೊಬ್ಬರು ಕಲರ್ ಬರದೇ ಇರೋದು ಹಾಗೆ ಹಾಕೋದಿಲ್ಲ, ಒಬ್ಬೊಬ್ರು. ನಾನು ಹಾಕ್ತೇನೆ ಯಾವಾಗಲೂ. ಈ ಬಾಜಿ ಪುರಿಗೂ ಕೂಡ ಚೆನ್ನಾಗಿರ್ತದೆ. ಮಸಾಲೆ ದೋಸೆ ಹಿಟ್ಟಿಗೆ ನಾನು ಅಕ್ಕಿ, ಆಮೇಲೆ ಮೆಂತ್ಯ, ಉದ್ದಿನಬೇಳೆ, ಸ್ವಲ್ಪ ಗಟ್ಟಿ ಅವಲಕ್ಕಿ ನೆನೆಸಿ ರುಬ್ಕೊಂಡಿದ್ದೆ ನಿನ್ನೆನೆ. ಅಪರೂಪಕ್ಕೆ ಮಸಾಲೆ ದೋಸೆ ಮಾಡ್ತಾಯಿದ್ದೇನೆ. ಆದರೂ ಇಷ್ಟು ಚೆನ್ನಾಗಿ ಮಸಾಲೆ ದೋಸೆ ಮಾಡಿಕೊಟ್ರು ಕೂಡ ನಮ್ಮ ಮನೆಯವ್ರು ಕೊಂಕ ಮಾತ್ರ ತಪ್ಪಲಿಲ್ಲ. ಅವ್ರು ಅಂತಾರೆ, ಇದು 1 ವರ್ಷ ಆಯ್ತೇನೋ ಮಾಡ್ದೇನೆ, ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ನನಗೆ ರೇಗಿಸ್ಲಿಕ್ಕೆ. ಅಪರೂಪ ಅಂದರೂ ಒಂದು 2 ತಿಂಗಳಿಗೆ ಒಂದು ಸಲ ಆದರೂ ನಾನು ಮಸಾಲೆ ದೋಸೆ ಮಾಡ್ತೇನೆ. ಅವ್ರು ಹೇಳ್ತಾರೆ, 1 ವರ್ಷ ಆಯ್ತೇನೋ, ಇನ್ನೊಂದು ವರ್ಷದ ಮೇಲೆ ಇನ್ನೊಂದು ಸಲ ಮಸಾಲೆ ದೋಸೆ ತಿನ್ನೋದು ಅಂತ ಹೇಳಿ ನನಗೆ ರೇಗಿಸಿದ್ರು. ಈ ಥರ ಕೊಂಕ ಮಾತ್ರ ಆಡೋದು ಬಿಡೋದೇ ಇಲ್ಲ ಇವರು, ಸುಮ್ಮನೆ ನಂಗೆ ಸಿಟ್ಟು ಬರೆಸ್ಲಿಕ್ಕೆ, ಮತ್ತೇನಿಲ್ಲ. ತಮಾಷೆ ಮಾಡ್ತಾರೆ ಅವರು, ಸೀರಿಯಸ್ ಆಗೇನೆ ಹೇಳಲಿಲ್ಲ. ನೋಡಿ, ಈ ರೀತಿ ರೆಡ್ ಚಟ್ನಿ ಸೌರಿ ಆಮೇಲೆ ಅದು ಒಳಗೆ ಬಾಜಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ರೀ ಮಸಾಲೆ ದೋಸೆ. ನನ್ನ ಮಗಳಿಗೆ ಕ್ರಿಸ್ಪಿ ಅಂದರೆ ಗಟ್ಟಿ ಆಗಿರಬಾರ್ದು ಅಂತ ಹೇಳ್ತಾಳೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಮೆತ್ತಗೆ ಹಾಕ್ಕೊಟ್ಟೆ. ಇವತ್ತು ರವಿವಾರ ಅಲ್ವಾ, ಅವಳು ಲೇಟಾಗಿ ಎದ್ದಿದ್ಲು. ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾಳೆ ಫ್ರೆಶ್ ಅಪ್ ಆಗಿ. ಹಾಗಾಗಿ ಅವಳಿಗೆ ಮೊದಲು ಮಸಾಲೆ ದೋಸೆನ ತೆಕ್ಕೊಡ್ತಾ ಇದ್ದೀನಿ. ಈ ಕೆಂಪು ಚಟ್ನಿ ಮಾತ್ರ ತುಂಬ ಸೂಪರಾಗಿತ್ತು, ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಇದನ್ನ ಮಸಾಲೆ ದೋಸೆಗಲ್ದೇ ಸುಮ್ಮನೆ ಪ್ಲೇನ್ ದೋಸೆ ಮಾಡ್ಕೊಂಡು ಹೋದ್ರು ಜೊತೆಗೆ ತಿಂದರೂ ಕೂಡ ಚೆನ್ನಾಗಿರ್ತದೆ.
ನೀವು ಕೂಡ ಮಸಾಲೆ ದೋಸೆ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮದು ಯಾವ ರೀತಿ ಡಿಫ್ರೆಂಟಾ, ಇದೇ ರೀತಿನ ಕಮೆಂಟ್ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರಿಗೂ ಕೂಡ ಇಷ್ಟ ನಿಮ್ಮ ಮಸಾಲೆ ದೋಸೆ. ಆ ಹೋಟೆಲ್ದಲ್ಲಾದರೆ ಎಷ್ಟು ದೊಡ್ಡ ದೊಡ್ಡ ಮಸಾಲೆ ದೋಸೆ ಮಾಡ್ತಾರೆ, ನಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಸಾಲೆ ದೋಸೆ. ಆದರೆ ತುಂಬ ಸೂಪರ್ ಆಗಿತ್ತು ಮಾತ್ರ. ಚಟ್ನಿ ಜೊತೆ ತಿಂದರೆ ಆಹಾ, ರುಚಿಯೋ ರುಚಿ. ತುಂಬ ಇಷ್ಟಪಟ್ಟು ತಿಂದ್ವಿ. ನೋಡಿ ಟೈಮ್ 11:30. ನಾನು ಪಪ್ಪಾಯ ತಿಂತಾಯಿದ್ದೀನಿ. ಮತ್ತೆ ಪಪ್ಪಾಯ ಕಟ್ ಮಾಡಿದ್ರು. ನಮ್ಮ ಮನೆಗೂ ಕೊಟ್ಟಿದ್ದೆ, ಅವಳು ತಿಂತಾಯಿದ್ಲು. ಅವಳು ಸ್ಟಡಿ ಕೂತ್ಕೊಂಡಿದ್ದಾಳೆ. ಹಾಗೆ ಪಪ್ಪಾಯಿ ತಿಂದು ಈಗ ಬಟ್ಟೆ ಒಗಿಲಿಕ್ಕೆ ಹೋಗಬೇಕು. ನಮ್ಮ ಮನೆಗೆ ಹಂಗೆ ಕೇಳಿದೆ, ಪಪ್ಪಾಯಿ ತಿಂದೆ ಅಂತ ಹೇಳಿದೆ. 3 ಪೀಸ್ ತಿನ್ಲಂತೆ. ಬಟ್ಟೆ ಒಗ್ಕೊಂಡು ಬಂದು ಈಗ ಬಟ್ಟೆ ಒಣಗಿಸ್ತಿದ್ದೇನೆ. ಅಂದರೆ ಅಂಗಳದಲ್ಲಿ ನೋಡಿ ಎಲ್ಲ ಅಡಿಕೆ ಎಲ್ಲ ನಮ್ಮ ನಾಗಮ್ಮ ತುಂಬಿ ಎಷ್ಟು ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿಟ್ಟಿದ್ಲು. ಈಗ ಚೆನ್ನಾಗಿ ಕಾಣಿಸ್ತಾ ಅಂಗಳ, ಇಲ್ಲಾಂದರೆ ಅಲ್ಲಲ್ಲೇ ಅಡಿಕೆ ಎಲ್ಲ ಬಿದ್ದಿತ್ತು. ಹಾಗೆ ಅಡುಗೆ ಮಾಡ್ಲಿಕ್ಕೆ ಬಂದೆ. ಅಡುಗೆ ಮಾಡಲಿಕ್ಕೆ ಇವತ್ತು ಹಲಸಿನಕಾಯಿ ಇತ್ತು. ಹಲಸಿನಕಾಯಿ ಸುಕ್ಕ ಮಾಡೋಣ ಅಂಥೇಳಿ. ಹಲಸಿನ ಹಣ್ಣಿನ ಕಾಯಿ ಇರ್ತದೆ, ಹಲಸಿನ ಹಣ್ಣು ಆಗೋ ಕಾಯಿ, ಆ ಕಾಯಿ ಸುಕ್ಕ. ಮಸಾಲನ್ನು ರುಬ್ಕೊಳ್ಬೇಕಂತೇಳಿ ಮಸಾಲೆ ತಗೊಂಡು ಇದಕ್ಕೆ ಕೊತ್ತಂಬರಿ, ಮೆಣಸು, ಅರಿಶಿನ ಸ್ವಲ್ಪ, ಆಮೇಲೆ ಕಾಯಿ ತುರಿ ಒಂದು ಅರ್ಧ ಕಾಯಿ, ಹುಣಸೆಹಣ್ಣು ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು. ಸ್ವಲ್ಪ ನೈಸ್ ಅಂದರೆ ನೈಸ್ ಅಲ್ಲ, ಸ್ವಲ್ಪ ತುರ್ತುರಿಯಾಗಿ ರುಬ್ಕೊಳ್ಬೇಕು. ಆಮೇಲೆ ನಾನು ಹಲಸಿನಕಾಯಿನ ಕೂಡ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ 2-3 ವಿಸಿಲಲ್ಲಿ. ಮಸಾಲೆ ತೆಗಿಬೇಕಿದ್ರೆ ಅದಕ್ಕೆ ನಾನು ಉದ್ದಿನಬೇಳೆ ಮತ್ತು ಮೆಂತ್ಯ ಕೂಡ ಫ್ರೈ ಮಾಡಿ ರುಬ್ಕೊಂಡಿದ್ದೆ. ನೋಡಿ ಈ ರೀತಿ ಹೆಚ್ಚಿಕೊಂಡು ಹಲಸಿನಕಾಯಿಯನ್ನು ಹೆಚ್ಕೊಳ್ಬೇಕು ಹೀಗೆ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಇಂಗು, ಆಮೇಲೆ ಮೆಣಸು, ಕರಿಬೇವು ಸೊಪ್ಪು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಬೇಯಬೇಕು ಈ ಮಸಾಲೆ ಇಲ್ಲೇ. ಹಾಗೆ ಸ್ವಲ್ಪ ಬೆಲ್ಲ. ತುಂಬ ಚೆನ್ನಾಗಿರ್ತದೆ ಮಾತ್ರ. ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಈಗ ಟೈಮು 5 ಗಂಟೆ. ಇವತ್ತು ಹಿಂದೂ ಸಮಾವೇಶ ನಮ್ಮ ಹಳದಿಪುರದಲ್ಲಿ ಹಿಂದೂ ಸಮ್ಮೇಳನ. ಸೊ ಹಾಗಾಗಿ ಶೋಭಾಯಾತ್ರೆ ಇತ್ತು ಅಮ್ಮನವ್ರ ದೇವಸ್ಥಾನದಿಂದ, ಸಾಲಿಕೇರಿ ಅಮ್ಮನವ್ರ ದೇವಸ್ಥಾನದಿಂದ ನಮ್ಮ ಕಾಲೇಜು PU ಕಾಲೇಜ್ವರೆಗೂ ಶೋಭಾಯಾತ್ರೆ. ನಾವು ಆ ದೇವಸ್ಥಾನದ ಹತ್ರ ಹೋಗಿರಲಿಲ್ಲ, ಯಾಕಂದರೆ ದೂರ ಆಗ್ತದೆ. ಸೊ ಹಾಗಾಗಿ ನಾವು ರೆಡಿಯಾಗಿ ನಮ್ಮ ಶಾಪ್ ಮುಂದೆ ನಿಂತ್ಕೊಂಡಿದ್ವಿ. ಶಾಪ್ ಹತ್ರನೇ ಇಂದ ಹಾದು ಹೋಗಬೇಕು ಶೋಭಾಯಾತ್ರೆ. ಸೊ ಹಾಗಾಗಿ ಅಲ್ಲೇ ಜಾಯ್ನ್ ಆದರೆ ಆಯ್ತು ಅಂಥೇಳಿ ಅಲ್ಲೇ ನಿಂತ್ಕೊಂಡ್ವಿ. ಇಂದು ಹಿಂದೂ ಸಮ್ಮೇಳನ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ಇದು ನೋಡಿ ರಾಮನ ನೋಡಿದ್ರೆ ಮೂರ್ತಿ ಥರ ಕಾಣಿಸುತ್ತೆ. ಪುಟ್ಟ ಬಾಲಕ ಎಷ್ಟು ಚೆನ್ನಾಗಿ ವೇಷ ಮಾಡಿಕೊಂಡು ರಾಮನ ನೋಡಿ. ಭಾರತ ಮಾತೆ ತುಂಬ ಮತ್ತು ಭಾರತ ಮಾತೆದೆಲ್ಲ ನೋಡಿ, ರಾಣಿ ಚೆನ್ನಮ್ಮ ಅವ್ರದ್ದು ಎಲ್ಲ ವೇಷಗಳನ್ನ ಹಾಕ್ಕೊಂಡು ಬರ್ತಾಯಿದ್ರು. ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹನುಮಂತ, ರಾಮ ಎಲ್ಲ ನೋಡಿ. ಈ ಹನುಮಂತನ ವೇಷ ಮಾತ್ರ ಹೇಗಿದೆ ನೋಡಿ, ಯಾವ ರೀತಿ ಕುಳಿಸಿದ್ದಾರೆ ನೋಡಿ ಅಲ್ವಾ. ನಮ್ಮ ಹಿಂದೂ ಸಮ್ಮೇಳನದ ಉದ್ದೇಶ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿರಬೇಕು, ಶಾಂತಿ ನೆಮ್ಮದಿಯಿಂದ ಇರಬೇಕು, ಮತ್ತು ಜಾಗೃತರಾಗಬೇಕು. ತೇಜೋಮಯ್ಯ ಅವರು ಬರ್ತಾ ಇದ್ದಾರೆ. ಸ್ಟೇಜೆಲ್ಲ ಈ ರೀತಿ ಡೆಕೋರೇಷನ್ ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಸ್ಟೇಜನ್ನು. ತುಂಬ ಅಂದರೆ ಸಾವಿರಾರು ಜನ ಇದ್ದರು, ಸಾವಿರಾರು ಜನ ಬಂದಿದ್ದರು, ಒಟ್ಟುಗೂಡಿದ್ರು. ಯಾವುದೇ ನಮ್ಮದು ಹಿಂದೂ ಕಾರ್ಯಕ್ರಮ ಆಗಲಿ ಎಲ್ಲರೂ ಈ ರೀತಿಯೇ ಒಟ್ಟಾಗಬೇಕು, ನಮ್ಮ ಭಾರತದ ಸಂಸ್ಕೃತಿ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಮಾತಾ ತೇಜೋಮಯ್ಯ ಅವರು ನಮಗೆ ಆಶೀರ್ವಚನ ಮಾಡಿದ್ರು. ನೋಡಿ ಮಾತಾ ತೇಜೋಮಯ್ಯವರ ದರ್ಶನ ನೋಡಿ. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮನ ಉದ್ಘಾಟಿಸಿ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮ ಒಂದು 2 ಗಂಟೆವರೆಗೂ ಕಾರ್ಯಕ್ರಮ ಇತ್ತು. ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ರು. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಬಗ್ಗೆ ಮಕ್ಕಳು ಶ್ರಮ ಪಡಬೇಕು ಅವತಾರ ವರಿಷ್ಠಾಯ ಅಂತ ಹೇಳಿ ರಾಮಕೃಷ್ಣಾಯ ನಮಃ. ನಮಃ ಶ್ರೀ ಯತಿರಾಜಾಯ ತಿಳ್ಕೊಳ್ಳೋ ವಿಚಾರ ಇದು. ಹಿಂದೂ ಆಗಿ ಎಲ್ಲರೂ ಒಗ್ಗಟ್ಟಿಂದ ಇರಬೇಕು, ಶಾಂತಿಯಿಂದ ಇರಬೇಕು ಅನ್ನೋದೇ ಇದ್ರ ಧ್ಯೇಯವಾಗಿತ್ತು. ಹೀಗೆ ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ.
ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.